ದೇವರನ್ನು ಕೂಡ ಬಿಟ್ಟಿಲ್ಲ ನೋಡಿ. ಈ ಒಂದು ವಿಚಾರ ಈಗ ಈ ಸುದ್ದಿಗೆ ಇಲ್ಲಿ ಸಾಕ್ಷಿ ಆಗ್ತಾ ಇದೆ. ವಾಮಾಚಾರ ಮಾಡಿ ದೇವಾಲಯಕ್ಕೆ ಬೆಂಕಿ ಹಚ್ಚಿದ್ದಾರೆ ಕಿಡಿಗೇಡಿಗಳು. ಬ್ರೇಕಿಂಗ್ ಲಭ್ಯ ಆಗ್ತಾ ಇದೆ. ವಾಮಾಚಾರ ಮಾಡಿ ದೇವಾಲಯಕ್ಕೆ ಬೆಂಕಿ ಹಚ್ಚಿದ್ದಾರೆ ಕಿಡಿಗೇಡಿಗಳು. ತಿಪಟೂರು ತಾಲೂಕಿನ 33 ಹಳ್ಳಿಗಳ ಒಡತಿ ಶ್ರೀ ಕೆಂಪಮ್ಮ ದೇವಿ ದೇವಾಲಯ ಅಂತ ಹೇಳಲಾಗ್ತಾ ಇದೆ. ಕೆಂಪಮ್ಮ ದೇವಿ ದೇವಾಲಯಕ್ಕೆ ವಾಮಾಚಾರ ಮಾಡಿ ಬಾಗಿಲಿಗೆ ಬೆಂಕಿ ಇಟ್ಟಿದ್ದಾರೆ ಕಿಡಿಗೇಡಿಗಳು. ನಿನ್ನೆ ತಡರಾತ್ರಿ ದೇವಾಲಯದ ಬಾಗಿಲಿಗೆ ವಾಮಾಚಾರ ಮಾಡಿದ್ದಾರೆ ದುಷ್ಟರು. ಕಿಬ್ಬನಹಳ್ಳಿಯ ಹಟ್ನ ಗ್ರಾಮದ ಹೊರವಲಯದಲ್ಲಿ ತೋಪಿನಲ್ಲಿರುವಂತಹ ದೇವಾಲಯ ಇದು. ರಾತ್ರಿ ವೇಳೆ ಯಾರು ಇಲ್ಲದನ್ನ ಗಮನಿಸಿದ್ದಾರೆ. ಪಶ್ಚಿಮದ ಬಾಗಿಲಿಗೆ ಹೋಗಿ ಅಲ್ಲಿ ವಾಮಾಚಾರ ಮಾಡಿದ್ದಾರೆ. ದೇವಾಲಯವನ್ನ ಸ್ವಚ್ಛ ಮಾಡಲು ಬಂದಂತಹ ಸಂದರ್ಭದಲ್ಲಿ ಈ ಘಟನೆ ಬೆಳಕಿಗೆ ಬಂದಿದೆ. ಸ್ಥಳದಲ್ಲಿ ವಾಮಾಚಾರಕ್ಕೆ ಬಳಸಿದ್ದ ಬೊಂಬೆ, ವಾಮಾಚಾರ ವಸ್ತುಗಳು ಪತ್ತೆಯಾಗಿದ್ದಾವೆ. ಸ್ಥಳಕ್ಕೆ ಕಿಬ್ಬನಹಳ್ಳಿ ಪೊಲೀಸರು ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ. ಈಗ ಒಬ್ರಿಗೆ ಕಂಡ್ರೆ ಒಬ್ರಿಗೆ ಆಗಲ್ಲ, ಅಲ್ಲಲ್ಲಿ ವಾಮಾಚಾರಗಳು ಮಾಡ್ತಾರೆ ಅಂತ ನಾವು ಕೇಳಿದ್ವಿ. ಆದ್ರೆ ಇಲ್ಲಿ ದೇವಾಲಯದಲ್ಲೇನೆ ವಾಮಾಚಾರ ಮಾಡಿದಾರಲ್ಲ, ಏನಿದೆ ಗುಟ್ಟು, ಏನು ಇಲ್ಲಿ ಅನ್ನೋದು ಒಂದಷ್ಟು ಅನುಮಾನಗಳಿಗೆ ಎಡೆ ಮಾಡಿ ಕೊಡ್ತಾ ಇದೆ. ಯಾವ ಕಾರಣಕ್ಕೆ ದೇವಾಲಯ ಬಾಗಿಲಿಗೆ ಇವರು ಬೆಂಕಿ ಇಟ್ಟರು, ಅಲ್ಲಿ ವಾಮಾಚಾರಕ್ಕೆ ಬಳಸಿದಂತಹ ಬೊಂಬೆಗಳು ಜೊತೆಗೆ ಒಂದಷ್ಟು ವಸ್ತುಗಳು ಕೂಡ ಅಲ್ಲಿ ಪತ್ತೆ ಆಗಿದ್ದಾವೆ. ಸ್ವಚ್ಛತೆ ಮಾಡುವಂತಹ ಸಂದರ್ಭದಲ್ಲಿ ನಿನ್ನೆ ತಡರಾತ್ರಿಯಲ್ಲಿ ಈ ಘಟನೆ ನಡೆದಿರುತ್ತೆ. ಮರುದಿನ ಆ ದೇವಾಲಯ ಸುತ್ತಮುತ್ತ ಅಲ್ಲಿ ಸ್ವಚ್ಛ ಮಾಡಕ್ಕೆ ಹೋದಂತಹ ಸಂದರ್ಭದಲ್ಲಿ ಈ ಘಟನೆ ಬೆಳಕಿಗೆ ಬಂದಿದೆ. ರಾತ್ರಿ ವೇಳೆಯಲ್ಲಿ ಯಾರು ಇಲ್ಲದನ್ನ ಗಮನಿಸಿದ್ದಾರೆ. ಅವರು ಒಂದೆರಡು ಬಾರಿ ದೇವಾಲಯ ಕಡೆಗೆ ಹೋಗಿದ್ದಾರೆ, ನೋಡಿದ್ದಾರೆ, ವಿಚಾರಿಸಿದ್ದಾರೆ. ಆದ್ರೆ ಇಲ್ಲಿ ಯಾರು ಇಲ್ಲದ ವೇಳೆಯಲ್ಲಿ ಈ ಕೆಲಸ ಮಾಡಿದ್ರೆ ಇಲ್ಲಿ ಆಗತ್ತೆ ಅಂತ ಆ ಕಿಡಿಗೇಡಿಗಳು ಪ್ಲಾನ್ ಮೂಲಕ ಯಾರು ಇಲ್ಲದ ವೇಳೆ ಅಲ್ಲಿ ವಾಮಾಚಾರ ಮಾಡಿದ್ದಾರೆ. ಆದ್ರೆ ಕೆಂಪಮ್ಮ ದೇವಿ ದೇವಾಲಯದಲ್ಲೇ ಈ ವಾಮಾಚಾರ್ಯಗಳ ಕೃತ್ಯಗಳು ಇಲ್ಲಿ ನಡೀತಾ ಇದಾವಲ್ಲ, ಏನಿದು, ಇದಕ್ಕೆ ಏನು ಹೇಳ್ಬೇಕು ಅನ್ನೋದು ಕೂಡ ಇಲ್ಲಿ ಸ್ಪಷ್ಟವಾದಂತಹ ಮಾಹಿತಿ ಸಿಗ್ತಾ ಇಲ್ಲ. ಆದ್ರೆ ದೇವರು ಏನ್ ತಪ್ಪು ಮಾಡಿದ್ರು, ಈಗ ಒಬ್ರೊಬ್ರಿಗೆ ಅಂದ್ರೆ ಯಾರ ಜೊತೆಗೆ ಏನೋ ಸ್ವಲ್ಪ ವೈಷಮ್ಯ, ಏನಾದ್ರೂ ದ್ವೇಷಗಳಿದ್ದಂತ ಸಂದರ್ಭದಲ್ಲಿ ಇಲ್ಲಿ ವಾಮಾಚಾರ ಮಾಡಿದ್ದಾರೆ ಅಂತ ನಾವು ಸಹಜವಾಗಿ ಇದನ್ನ ಕೇಳಿರ್ತೀವಿ. ಆದ್ರೆ ದೇವಾಲಯಕ್ಕೆ ಹೋಗಿ ಆ ದೇವಾಲಯ ಬಾಗಿಲಕ್ಕೆ ಇವರು ಬೆಂಕಿ ಇಟ್ಟು ಅಲ್ಲಿ ವಾಮಾಚಾರ ಮಾಡಿದ್ದಾರಲ್ಲ, ಅಂದ್ರೆ ದೇವರನ್ನ ಇವರು ಎದುರು ಹಾಕೊಂತಾ ಇದ್ರ, ದೇವ್ರಿಗೆ ಇವರು ಈ ವಾಮಾಚಾರ ಮಾಡಿದ್ರ ಅನ್ನುವಂಥದ್ದು ಇಲ್ಲಿ ಒಂದಷ್ಟು ಚರ್ಚೆಗಳು ಇಲ್ಲಿ ನಡೆದಿದ್ದಾವೆ. ತಿಪಟೂರು ತಾಲೂಕಿನ 33 ಗ್ರಾಮಗಳ ಒಡತಿ ಶ್ರೀ ಕೆಂಪಮ್ಮ ದೇವಿ ದೇವಾಲಯ. ನಿನ್ನೆ ತಡರಾತ್ರಿ ಇದು ನಡೆದಿದೆ. ಈ ದೇವಾಲಯ ಸುತ್ತಮುತ್ತ ಸ್ವಚ್ಛತೆ ಮಾಡುವಂತ ವೇಳೆಯಲ್ಲಿ ಘಟನೆ ಬೆಳಕಿಗೆ ಬಂದಿದೆ. ಸ್ಥಳಕ್ಕೆ ಕಿಬ್ಬನಹಳ್ಳಿ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ.